ಶಾಸಕರ ಅನುದಾನದಲ್ಲಿ ಇವತ್ತು 30 ಲಕ್ಷ ರೂಪಾಯಿದು ಕಾಂಕ್ರೀಟ್ ಸಿ ರಸ್ತೆ ಗುದ್ಲಿ ಪೂಜೆ ಮಾಡಿದರು. ಅದು ಸುಮಾರು ದಿನದಿಂದ ನಮ್ಗೆ ಅದೊಂದು ಬೇಕಾಗಿತ್ತು, ಕೇಳ್ತಾ ಇದ್ರಿ ಶಾಸಕರನ್ನ, ಶರತ್ ಬಚ್ಚೇಗೌಡರನ್ನ. ಅವ್ರು ಇವತ್ತು ಬಂದು ಅದನ್ನು ಗುದ್ಲಿ ಪೂಜೆ ಮಾಡಿ, ಆಮೇಲೆ ನಮ್ಮ ಕಾಳಪನಹಳ್ಳಿ ಗ್ರಾಮದಲ್ಲಿ ಶಾಲಾ ಕಟ್ಟಡ ಒಂದು ಅವಶ್ಯಕತೆ ಇತ್ತು. ನಮ್ಮ ಷಡಕ್ಷರಿ ಶಾಸ್ತ್ರಿಗಳು ಮತ್ತು ಶಿವಣ್ಣವರು ಅವರು ಕುಟುಂಬದವರೆಲ್ಲ ಸೇರ್ಕೊಂಡು ಅವ್ರ ತಂದೆಯವರ ಒಂದು ಜ್ಞಾಪಕಾರ್ಥವಾಗಿ ಸ್ವಂತ ಅವರು ಒಂದು ಹಣಕಾಸು ಖರ್ಚಿನಲ್ಲಿ 30 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಅಂತಲೇ ಹೇಳೋದೆ. ಅದ್ರ ಪ್ರಕಾರ ಅವರು ಒಂದು ಸ್ಕೂಲ್ ಬಿಲ್ಡಿಂಗ್ನ ಹೊಸದಾಗಿ ನಮ್ಗೆ ಸ್ಕೂಲ್ ಕಾಳಪನಹಳ್ಳಿ ಗ್ರಾಮಕ್ಕೆ ಕಟ್ಕೊಡ್ತಾವ್ರೆ. ಗ್ರಾಮದಲ್ಲಿ ಆಲ್ಮೋಸ್ಟ್ 90% ಎಲ್ಲ ಕೆಲಸಗಳಾಗಿರೋದು ಬಚ್ಚೇಗೌಡರ ಕುಟುಂಬದಿಂದನೇ. ಆವತ್ತಿಂದನೂ ನಾನು 15 ವರ್ಷ ಈ ಊರಲ್ಲಿ ಗ್ರಾಮ ಪಂಚಾಯತಿ ಮೆಂಬರು. ಆವತ್ತಿಂದನೂ ಇವತ್ತುವರೆಗೂ ಏನೇ ಕೆಲಸ ಮಾಡಿರಲಿ, ಕುಡಿಯೋ ನೀರು ಇರ್ಬೋದು, ರಸ್ತೆ ಇರ್ಬೋದು, ಆಮೇಲೆ ತಿರುಗಿ ನಮ್ಗೆ ಮೂಲಭೂತ ಸೌಕರ್ಯ ಏನೇನೈತೋ ಎಲ್ಲ ಪೂರ್ತಿ ನಮ್ಮ ಬಚ್ಚೇಗೌಡರು ಕುಟುಂಬ, ಆಮೇಲೆ ಶರತ್ ಬಚ್ಚೇಗೌಡರು ಇವರು ನಮ್ಗೆ ಎಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಇನ್ನೂ ನಮ್ದೊಂದು ರಸ್ತೆ ಇದೆ, ನಮ್ಮ ಬಾಳ್ಕುಂಟೆ ಕೃಷ್ಣಪ್ಪನವ್ರ ಒಂದು ಕಾಳಪನಹಳ್ಳಿಯಿಂದ ಬೈರನಹಳ್ಳಿಗೆ ಹೋಗೋ ಒಂದು ಮುಖ್ಯ ರಸ್ತೆ, ಅದು ಇವಾಗ ಎತ್ತಿನಹೊಳೆಯಲ್ಲಿ ಸೇರಿಸಿದ್ದೀರಿ ಅಂತ ಹೇಳವ್ರೆ. ಅದು ನೆಕ್ಸ್ಟ್ ಮುಂದಿನ ದಿನಗಳಾಗ ಅದರದ್ದು ಒಂದು ಪೂಜೆ ಮಾಡಿ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳೋರು ಶಾಸಕರು, ಭರವಸೆ ಕೊಟ್ಟವ್ರು. ಮತ್ತು ಶರತ್ ಬಚ್ಚೇಗೌಡರು ಹಾಗೂ ಬಿ ವಿ ಶೇಖರ್ ಗೌಡರು, ರಾಜಶೇಖರ್ ಗೌಡರು, ಆಮೇಲೆ ನಮ್ಮ ಗುರುಗಳಾದಂಥ ಪಿ ಎಸ್ ರಾಜಶೇಖರಣ್ಣವರು, ಭಾವಿ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಗಳು, ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ ಅವ್ರನ್ನ ನಾವು ಯಾವತ್ತಿಂದ ಕೇಳ್ತಾ ಇದ್ರಿ, ನಮ್ಗೆ ಬೇಕೇ ಬೇಕು ಕಾಂಕ್ರೀಟ್ ರಸ್ತೆ ಅಂತೇಳಿ. ಅದನ್ನು ಇವತ್ತು ಬಂದು ನಮ್ಗೆ ಗುದ್ಲಿ ಪೂಜೆ ಮಾಡಿ ನೆರವೇರಿಸ್ಕೊಟ್ಟವ್ರು. ನಮ್ಮ ಹೊಸಕೋಟೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ನಮ್ಮ ಕಾಳಪನಹಳ್ಳಿ ಗ್ರಾಮಕ್ಕೆ ಬಂದು ಪ್ರಥಮವಾಗಿ ಇವತ್ತು ಸುಮಾರು ಒಂದು 13 ಗ್ರಾಮದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡುವಂಥ ವಿಷಯವಾಗಿ ಇವತ್ತು ಮೊದಲನೇದಾಗಿ ಕಾಳಪನಹಳ್ಳಿಯಲ್ಲಿ ಒಂದು ಸಿ ರೋಡ್ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದರಂತೆಯೇ ಅದರ ಜೊತೆಯಲ್ಲಿ ಇವತ್ತೇನು ಅಂತಂತಂದರೆ ನಮ್ಮೂರಿಗೆ ಒಂದು ಸರ್ಕಾರಿ ಶಾಲೆ ಕಟ್ಟಡದ ಅವಶ್ಯಕತೆ ಇತ್ತು. ಯಾಕೆ ಅಂತಂದರೆ ನಮ್ಮ ಶಾಸಕರಾಗ್ಬೋದು, ಅವರ ತಂದೆಯವರಾದಂಥ ಬಚ್ಚೇಗೌಡರಾಗ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಒಂದು ಮೂಲಭೂತ ಸೌಕರ್ಯಗಳನ್ನು ನಮ್ಮ ಕಾಳಪನಹಳ್ಳಿಗೆ ಒದಗಿಸ್ಕೊಟ್ಟಿದ್ದಾರೆ. ಅವರು ಶಕ್ತಿ ಮೀರಿ ನಮ್ಮ ಎಲ್ಲ ಒಂದು ತಾಲೂಕಿನಲ್ಲೂ ಕೂಡ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದರಂತೆಯೇ ನಮ್ಮ ಏನು ಈಗ ಮಂಜೂರಾತಿ ಮಂಡಳಿ ಅಧ್ಯಕ್ಷರಾದಂತಹ ಸದಸ್ಯರಾದಂತಹ ನಾರಾಯಣಸ್ವಾಮಿ ಅವರು ಹಲವಾರು ಕಾರ್ಯಕ್ರಮಗಳನ್ನ ಅವರು ಗಮನಕ್ಕೆ ಯಾವುದೇ ಬಂದರೂ ಕೂಡ ಗ್ರಾಮದಲ್ಲಿ ಅದಕ್ಕೆ ಒತ್ತು ಕೊಟ್ಟು ಆ ಕೆಲಸಗಳನ್ನ ಮಾಡಿಸ್ಕೊಡೋದ್ರಲ್ಲಿ ಅವ್ರು ಮುಂಚೂಣಿಯಲ್ಲಿರ್ತಾರೆ. ಅವ್ರು ಹಂಗಾಗಿ ಏನಾಯ್ತು ಅಂತಂದ್ರೆ ನಮ್ಮ ಒಂದು ಊರಿಗೆ ಒಂದು ಶಾಲಾ ಕಟ್ಟಡ ಬೇಕು ಅನ್ನೋ ಒಂದು ಗಮನದಲ್ಲಿ ಇಟ್ಕೊಂಡು ಅವರು ನನ್ನನ್ನು ಕೇಳಿದ್ರು. ಆಯ್ತು, ನಮ್ಮ ತಂದೆಯವರ ಹೆಸರಲ್ಲಿ ನಮ್ಮ ಕುಟುಂಬದ ಪರವಾಗಿ ನಾವು ಅದೊಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದೊಂದು ಕಟ್ಟಡನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಭರವಸೆ ಕೊಟ್ಟಿದ್ದೆ. ಅದರಂತೆಯೇ ಇವತ್ತು ಬಂದು ಶರತ್ ಬಚ್ಚೇಗೌಡರು ಕೂಡ ಅದಕ್ಕೆ ಗುದ್ಲಿ ಪೂಜೆಯನ್ನ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದನ್ನು ಉತ್ತಮವಾದಂಥ ರೀತಿಯಲ್ಲಿ ಇವತ್ತಿನ ಒಂದು ಶಾಲೆಗೆ ಬೇಕಾಗಿರುವಂತಹ ಎಲ್ಲಾ ಸೌಕರ್ಯಗಳನ್ನು ಒಳಗೊಂಡಿರುವಂತೆಯೇ ಅದೊಂದು ಕಟ್ಟಡವನ್ನು ಮಾಡಿಸಿ ಅವ್ರ ಮುಖಾಂತರನೇ ಎಲ್ಲ ನಮ್ಮ ಏನು ತಾಲೂಕಿನ ಲೀಡರ್ಗಳಿದ್ದಾರೆ ಅವ್ರ ಮುಖಾಂತರವಾಗಿ ಎಲ್ಲರ ಮುಖಾಂತರವಾಗಿ ಅದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡೋಣ ಅಂತೇಳಿ ನಾವು ಆದ್ರೂ ನಮ್ಮ ಕುಟುಂಬದಿಂದ ಸಂಕಲ್ಪ ಮಾಡ್ಕೊಂಡಿದ್ದೀವಿ.